ರೀ ಯಾವಾಗಲೂ ಕುಡಿಯೋದನ್ನೇ ತೋರಿಸ್ತಿರ್ತೀರಲ್ಲ, ಇವತ್ತು ಕುಡಿಯೋದು ಬಿಡಿಸೋ ಜಾಗದಲ್ಲಿ ಒಂದಿನ ಇದ್ದು ಎಕ್ಸ್ಪೀರಿಯನ್ಸ್ ಮಾಡಿ ತೋರಿಸಿ. ಅದೇ ಇವತ್ತಿನ ನಿಮ್ಮ ಚಾಲೆಂಜು. ಅಷ್ಟೇನಾ? ನಡಿ ತೋರಿಸ್ತೀನಿ, ಬನ್ನಿ. ನಡಿ. ಅಲ್ಲೇ ಹೋಯ್ತಾ, ಕರ್ಕೊಂಡೋಗು. ಇಲ್ಲಿದ್ದು ಒಂದಿನ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ನಿಮ್ಮ ಪರ್ಮಿಷನ್ ಬೇಕಿತ್ತು. ನಾಯಿ ನನ್ನೊಬ್ಳನ್ನೇ ಬಿಟ್ಟು ಹೋಗವಳೆ. ಬಾ ಬ್ರೋ. ಎಲ್ಲ ಚೆನ್ನಾಗಿದ್ದೀರಾ? ನೋಡ್ಕೊತಿದ್ದಾರೆ. ಚೆನ್ನಾಗಿ ನೋಡ್ಕೋತಾರೆ ಸರ್. ಹೊಡಿಯೋದು ಬಡಿಯೋದು ಏನಾದ್ರು ಮಾಡ್ತಾರಾ? ಇಲ್ಲ ಸರ್, ಬಡಿಯಲ್ಲ, ಏನು ಮಾಡಿ ಇಲ್ವಾ? ಊಟ ತಿಂಡಿ ಎಲ್ಲ ಸೂಪರ್ ಸೂಪರ್. ಉಪ್ಪಿರಲ್ಲ ಅಷ್ಟೇ ಸರ್. ಉಪ್ಪು ಖಾರ ಎಲ್ಲ ಡಿಟಾಕ್ಸ್ ಆಯ್ತಲ್ಲ ಸರ್. ಬರೀ ವೆಜ್ಜೇನಾ ನಾನ್ ವೆಜ್ ಕೊಡ್ತಾರಾ? ಸರ್ ನಾನ್ ವೆಜ್ ಇಸ್ ಆಲ್ಸೋ ದೇರ್. ನಾನ್ ವೆಜ್ ಆಲ್ಸೋ ದೇರ್. ಫುಲ್ ಸ್ಮಾರ್ಟ್ ಆಗಿದ್ದಾರೆ. ಏನಾದ್ರು ಹೊಡಿತಾರಾ? ಇಲ್ಲ ಅವರಿಬ್ರು ಹೇಳ್ತಿದ್ದಾರೆ ಹೊಡಿಯಲ್ಲ ಅಂತ. ಹೊಡಿಯಲ್ಲ ಅಲ್ವಾ? ಗೇಮ್ಸು ಆಡ್ತೀವಿ, ಕ್ಯಾರಮ್ ಆಡ್ತೀವಿ, ಹಾಂ, ಟಿ ವಿ ನೋಡ್ತೀವಿ. ಟಿ ವಿನೂ ಇದೆಯಾ? ಮೂವಿ ಹಾಕ್ತಾರಾ? ಮೂವಿ ಹಾಕ್ತಾರೆ. ಆರಾಮು. ಇನ್ಮೇಲಾದರೂ ಆರಾಮಾಗಿರಿ, ಆಯಿತಾ? ಸರಿ. ನಾನು ಇವತ್ತೊಂದಿನ ಇಲ್ಲೇ ಇರ್ತೀನಿ. ನಾನು ಇವ್ರ ಪಕ್ಕನೇ ಕೂತ್ಕೊಬಿಡ್ತೀನಿ. ನಾನು ಎಲ್ಲಿ ಸೆಟಲ್ ಆಗ್ತೀನಿ ಇವತ್ತು. ಈ ಥರ ಎಲ್ಲ ಫೆಸಿಲಿಟಿ ಅಂದರೆ ಇಲ್ಲೇ ಇದ್ಬಿಡ್ತೀನಿ. ಸಮಯ 2. ವಾಲಿಬಾಲ್ ಆಡಾಯಿತು, ಬ್ಯಾಡ್ಮಿಂಟನ್ ಆಡ್ತಿದ್ದೀನಿ. ಕುಡಿಯೋದು ಬಿಡಿಸೋ ಹತ್ರ ಎಲ್ಲ ಗೇಮ್ಸು ಆ್ಯಕ್ಟಿವಿಟೀಸ್ ಎಲ್ಲನೂ ಇದೆ. ನನ್ನ ಹುಡುಗಿ ಏನೋ ಅಂದ್ಕೊಂಡು ಚಾಲೆಂಜ್ ಕೊಟ್ಲು ಅನ್ಸುತ್ತೆ. ಆರಾಮಾಗಿ ಸೋಲ್ತಲ್ಲ ಅವಳು. ಬ್ರೋ, ಶಿವನ ಮೂರ್ತಿ ಎಲ್ಲ ಇದೆ. ಯೋಗ ಮಾಡಿಸ್ತಾರೆ ಇಲ್ಲಿ ಡೈಲಿ ಯೋಗ ಬರ ಮಾಡಿಸ್ತಾರಾ? ತಡೀರಿ ಒಂದು ನಿಮಿಷ. ಸಮಯ 3 ಗಂಟೆ. ಫುಲ್ ತೋಟ ಥರ ಇದೆ. ಎಲ್ಲ ರೌಂಡ್ ಹಾಕೋ ಬಂದು ಕ್ರಿಕೆಟ್ ಆಡ್ತಾಯಿದ್ದೀವಿ ಇವಾಗ. ಎಬಿಡಿ ಶಾಟು. ಇನ್ನೊಂದಿನ ಇರ್ತೀನಿ. ಓ, ಆಚೆ ಕಡೆ ಕ್ರಿಕೆಟ್ ಆಡಿದೆ, ವಾಲಿಬಾಲ್ ಆಡಿದೆ, ಸ್ವಿಮ್ಮಿಂಗ್ ಪೂಲ್ ಕೂಡ ಇತ್ತು, ಜಿಮ್ಮು ಇತ್ತು, ಮತ್ತು ಊಟನೂ ಆಯಿತು. ಮತ್ತಿನ್ನೇನು, ಇವರಿಬ್ಬರು ಫ್ರೆಂಡ್ಸ್ ಆಗಿದ್ದಾರೆ. ಅಭಿಷೇಕ್ ಅಂತ, ಸುನೀಲ್ ಅಂತ. ನೋಡಿ ಅವರು ಚೆನ್ನಾಗಿದ್ದಾರೆ. ಮತ್ತು ಮೂವಿನೂ ಹಾಕಿದ್ದಾರೆ. ನನಗಂತೂ ಬೆಳಗ್ಗೆಯಿಂದ ಆಟಾಡಿ ಸುಸ್ತಾಯಿತು. ಸೊ ನಾವೇನೋ ಅಂದ್ಕೊಂಡಿದ್ದೋ, ನಿಜವಾಗ್ಲೂ ಹೇಳಬೇಕು ಅಂದರೆ ಕುಡಿಯೋದನ್ನು ಬಿಡಿಸೋದ್ರ ಕಡೆ ಹೊಡಿತಾರೆ, ಟ್ಯಾಬ್ಲೆಟ್ ಅದು ಇದು ಕೊಡ್ತಾರೆ ಅಂತ. ಇಲ್ಲ, ಆ ಥರ ಇಲ್ಲ. ಎಲ್ಲೋ ಒಂದು ರೆಸಾರ್ಟಿಗೆ ಬಂದಿರೋ ಥರ ಇದೆ. ಮತ್ತು ಅವರೂ ಕೂಡ ಕೇಳ್ದು, ನಿಜ ಹೇಳಿ, ನಿಜವಾಗ್ಲೂ ಚೆನ್ನಾಗಿ ನೋಡ್ಕೊತಿದ್ದಾರೆ? ನಿಜವಾಗ್ಲೂ ತಾನೇ? ಸುಳ್ಳಿನ ಹೇಳಕ್ಕೆ ಹೋಗ್ಬಿಡಿ. ನೀವು ಹೇಳಿ ಬ್ರಾ, ನಿಜವಾಗ್ಲೂ? ಹ್ಞೂ ಅದರಲ್ಲೇನಿಲ್ಲಲ್ವ? ಏನೂ ಇಲ್ಲ. ಪಕ್ಕನಾ? ಸರಿ ಬ್ರೋ, ಆಯಿತು. ನಿಮ್ಮ ಮನೆಯಲ್ಲಿ ಯಾರಾದರೂ ಕುಡ್ತಕ್ಕೆ ಒಳಗಾಗಿದ್ರೆ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ನೀವು ಇಲ್ಲಿ ಬಂದು ಕೂಡ ಚೆಕ್ ಮಾಡಿ ಅವರನ್ನ ಸೇರಿಸಬಹುದು. ಜೊತೆಗಿಲ್ಲಿ ಸೈಕಾಲಜಿಸ್ಟ್, ಸೈಕಿಯಾಟ್ರಿಸ್ಟ್ ಮತ್ತೆ ರೆಗ್ಯುಲರ್ ಫಿಸಿಷಿಯನ್ಸ್ ಕೂಡ ಇರ್ತಾರೆ. ಲೊಕೇಶನ್ ಬಂದು ದಡ್ಕಳ್ಳಿ ರಿಂಗ್ ರೋಡ್ ಇಂದ 5 ಕಿಲೋಮೀಟರ್, ಗೋಪಾಲ್ಪುರ, ಮೈಸೂರಿನಲ್ಲಿದೆ.